ಇನ್ 2 ವರ್ಷದಲ್ಲಿ ನಮ್ ಫಂಡಿಂಗು ಟ್ರಿಪಲ್ ಆಗ್ಬೇಕು. ಸೊ ಅದಕ್ಕೆ ಏನ್ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಏನೇನೋ ಪ್ರಶ್ನೆಗಳೆಲ್ಲ ಕೇಳ್ತಿದ್ದಾರೆ. ಛೇ, ಬಂಗಾರಿ ಹೇಳ್ದಾಗೆ ನಾನು ಆ ಪುಸ್ತಕನ ಸೀರಿಯಸ್ ಆಗಿ ಓದ್ಕೊಂಡು ಬರ್ಬೇಕಿತ್ತು. ಅಯ್ಯೋ, ತೂಕಡಿಸ್ತಾಳೆ ಓದ್ಕೊ ಅಂದ್ರೆ. ಮಲಗಿದ್ನ ಇಲ್ಲತ್ತೆ, ಓದ್ತಾ ಇದ್ದೆ. ಏನಿಲ್ಲ ಬೆಲ್ಲ, ಓದ್ಕೋ. ಅತ್ತೆ, ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬಿಡಿ ಅತ್ತೆ. ನನ್ನ ಕೈಯಲ್ಲಿ ಇದೆಲ್ಲ ಓದಕ್ಕಾಗ್ತಿಲ್ಲ ಅತ್ತೆ, ನಂಗೆ ನಿದ್ದೆ ಬರ್ತಿದೆ. ನಿದ್ದೆ ಬರ್ತಿದ್ಯಾ? ಅದಕ್ಕೂ ನನ್ನ ಹತ್ರ ಪರಿಹಾರ ಇದೆ. ಸುನಂದ, ಓ ಸುನಂದ, ಬನ್ನಿ ಇಲ್ಲಿ. ಏನ್ ಬೇಕ್ತಿಯಮ್ಮ? ನಾಳೆ ಇಂಟರ್ವಲ್ ಇದೆಯಲ್ಲ, ಅದಕ್ಕೆ ಓದ್ಕೊ ಅಂತ ಕೂಡ್ಸಿದೀನಿ. ಆದ್ರೆ ಇವಳು ನಿದ್ದೆ ಬರ್ತಿದೆಯಂತೆ, ಓದಕ್ ಆಗಲ್ವಂತೆ. ಹೋಗಿ ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಮಾಡ್ಕೊಡಿ. ನಾ ಮಲಗಿದ್ದೆ ತಾನೆ, ನಿದ್ದೆ ಮಾಡ್ತಿದ್ದೆ ಅಲ್ವಾ? ನೀವ್ ಇಲ್ಲೇ ಕೂತಿದ್ರಿ ತಾನೆ, ನೀವು ಮಾಡ್ಕೊಡೋದ್ ಕಾಪಿನ? ಎಲ್ಲಾರು ಉಂಟೆ ಸುನಂದ. ನೀವು ಕಾಪಿ ಮಾಡ್ಕೊಟ್ರೆ ಮಗಳಿಗೆ ಅಮೃತ ತರ ಇರುತ್ತೆ. ಅದಕ್ಕೆ ನಿಮ್ಮನ್ನೇ ಕರೆದೆ. ಹೋಗಿ ಮಾಡ್ಕೊಡಿ, ಹೋಗಿ ಪಾಪ. ಹೋಗಿ ಅಂದ್ರೆ ಹೋಗಿ. ಬರುತ್ತೆ, ಕಾಫಿ ಬರುತ್ತೆ. ತಗೊಳ್ಳೆ ಬಗ್ಗೆ ಕುಡಿ, ನಾನು ಹೋಗಿ ಮಲಗ್ತೀನಿ. ಹಾ, ಮತ್ತೇನಾದ್ರು ಇದ್ರೆ ಹೇಳ್ತೀನಿ. ಗಟ ಅಂತ ಕುಡಿ. ಅದೇ ಗಂಟೆ ಕುಡಿದ್ರೆ ಓದದ್ ಯಾವಾಗ? ಬಿಸಿ ಅತ್ತೆ. ಸಾಕು. ತನ್ವಿ, ಪ್ರಶ್ನೆ ಕೇಳಿ ನಿಮ್ಮಮ್ಮನ್ನ. ಪ್ರಶ್ನೆನಾ? ಈಗ ನೀನ್ ನಿಜವಾಗ್ಲೂ ಓದಿದ್ಯೋ ಇಲ್ವೋ ಅಂತ ನಾನು ಟೆಸ್ಟ್ ಮಾಡ್ಬೇಕು. ತನ್ವಿ, ತಗೋ ಪುಸ್ತಕ. ಅಮ್ಮ, ವಾಟ್ ಇಸ್ ಇನ್ವಾಯ್ಸ್? ಇನ್ವಾಯ್ಸ್ ಅಂದ್ರೆ ಬಿಲ್. ಅಮ್ಮ, ಬಿಲ್ಲು ಅಲ್ಲ, ಬಾಣನೂ ಅಲ್ಲ. Invoice is a formal document provided by seller to a customer requesting for the payment for goods and services availed. ಅಲ್ವೇ, ಉತ್ತರ ನೋಡಿದ್ರೆ ಇಷ್ಟುದ್ದ ಇದೆ. ನೀನೇನೋ ಪಿಟ್ ಅಂತ ಇಷ್ಟುದ್ದ ಉತ್ತರ ಹೇಳ್ಬಿಟ್ಟೆ. ಸಾರಿ ಅತ್ತೆ. ಸಾರಿ ಗಿರಿ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಅವಳು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಇವಾಗ ಹೇಳಮ್ಮ, ವಾಟ್ ಇಸ್ ಇನ್ವಾಯ್ಸ್? ಅದೇ ಬಂಗಾರಿ, ಬಿಲ್ಲು. ಅಯ್ಯೋ, ಮತ್ತೆ ಅದೇ ಉತ್ತರ ಕೊಟ್ಟಿಯಲ್ಲ. ನೀನ್ ಇನ್ನೊಂದ್ಸಲ ಸರಿಯಾಗಿ ಓದ್ಕೊ, ಕೊಡು ಪುಸ್ತಕನ. ಹೌದಮ್ಮ, ನಾನು ಇಷ್ಟು ಸಿಂಪಲ್ ಆಗಿ ತಾನೇ ಹೇಳ್ಕೊಡ್ತಿದ್ದೀನಿ. ಹೇಳಮ್ಮ. ನನ್ನ ಕೈಲಿ ಇದೆಲ್ಲ ಆಗಲ್ಲ. ಇಂಟರ್ವ್ಯೂಗೆ ಇಷ್ಟೆಲ್ಲ ಬೇಕಂದ್ರೆ ನನ್ನ ಕೈಲಿ ಓದ್ಕೊಳಕ್ ಆಗಲ್ಲ ಅತ್ತೆ. ಪ್ಲೀಸ್ ಅತ್ತೆ, ನಾನು ಬಿಟ್ಬಿಡಿ ಅತ್ತೆ. ಸರಿ, ಓದ್ಕೋಬೇಡ. ನಾಳೆ ಇನ್ವಾಯ್ಸ್ ಅಂದ್ರೆ ಬಿಲ್ಲು ಅನ್ನು, ಲೆಡ್ಜರ್ ಅಂದ್ರೆ ಬುಕ್ ಅನ್ನು. ಸರಿನಾ? ಎಲ್ಲ ಸರಿ ಹೋಗುತ್ತೆ.
ಭಾಗ್ಯ ಯು ಡೋಂಟ್ ವರಿ, ಏನು ತಲೆ ಕೆಡ್ಸ್ಕೋಬೇಡ, ನಿನ್ ಜೊತೆ ನಾನಿದ್ದೀನಿ. ಬಿ ಬ್ರೇವ್. ಅಯ್ಯೋ ಅಯ್ಯೋ. ನೀನು ಓದ್ಕೋ ಓದ್ಕೋ. ನಮಸ್ತೆ. ನನ್ನ ಹೆಸರು ಭಾಗ್ಯ ಅಂತ. ನಾನು ಇಂಟರ್ವ್ಯೂ ಬಂದಿದ್ದೀನಿ. ಹೌದಾ? ನೀವೇನ್ ಓದಿದೀರಾ ಅಂತ ತಿಳ್ಕೊಬೋದು? MBA ಗ್ರಾಜುಯೇಟ್. ನೈಸ್. MBA. ಮೇಡಮ್ ನಮಸ್ತೆ. ನನ್ನ ಹೆಸರು ಭಾಗ್ಯ ಅಂತ. ನೀವೇನು ಓದ್ಕೊಂಡಿದ್ದೀರಾ ಅಂತ ತಿಳ್ಕೊಬೋದಾ? ನಾನು MSW ಗ್ರಾಜುಯೇಟ್. ಯಾಕೆ? ಏನಿಲ್ಲ, ಸುಮ್ಮನೆ ಹಾಗೆ ಕೇಳಿದೆ. ಥ್ಯಾಂಕ್ ಯು. Introduce yourself. Hello everyone, my name is Amrit Kumar TM. Very impressive. Thank you so much, sir. HR will communicate with you for further details. Thank you so much everyone. Thank you. ವಾವ್, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಲ್ವಾ ಎಲ್ಲದಕ್ಕೂ? ಎಸ್, ನನಗೆ ಬೇಕಾದ ಕ್ಯಾಂಡಿಡೇಟ್ ಇವನೇ. ನಾವು ಇವ್ರನ್ನ ಸೆಲೆಕ್ಟ್ ಮಾಡ್ಬೋದು. Introduce yourself. Myself, Bhagya. I have studied, I have finished SSLC. ಇಂಗ್ಲಿಷ್ ಕಷ್ಟ ಆಗುತ್ತೆ ಅಂದ್ರೆ ಕನ್ನಡದಲ್ಲೇ ಮಾತಾಡಿ ಭಾಗ್ಯ. ಹೇಳಿ ಭಾಗ್ಯ, ಜೀವನದಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? ನಾನು ಕೈತುತ್ತು ಅನ್ನೋ ಬಿಸ್ನೆಸ್ ನ ನಡೆಸ್ತಾ ಇದ್ದೀನಿ ಸರ್. ಇದಕ್ಕಿಂತ ಮೊದಲು ನಾನು ಹೋಟೆಲ್ ಅಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಿದ್ದೆ. ಓಕೆ ಭಾಗ್ಯ, ಎಲ್ಲ ನಮ್ಮ ಚಾರಿಟಿಗೆ ಹೆಲ್ಪ್ ಆಗೋ ರೀತಿ ಹೇಗೆ ಎಜುಕೇಶನ್ ಪ್ರೋಗ್ರಾಮ್ ಮಾಡ್ಬೇಕಂತ ಇದ್ದೀರಾ? ಅದು ಇನ್ 2 ವರ್ಷದಲ್ಲಿ ನಮ್ಮ ಫಂಡಿಂಗು ಟ್ರಿಪಲ್ ಆಗಬೇಕು. ಸೊ ಅದಕ್ಕೆ ಏನ್ ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಏನೇನೋ ಪ್ರಶ್ನೆಗಳೆಲ್ಲ ಕೇಳ್ತಿದ್ದಾರೆ. ಛೇ, ಬಂಗಾರಿ ಹೇಳ್ದಾಗೆ ನಾನು ಆ ಪುಸ್ತಕನ ಸೀರಿಯಸ್ ಆಗಿ ಓದ್ಕೊಂಡು ಬರ್ಬೇಕಿತ್ತು. ಓಕೆ, ನಿಮ್ಗೆ ಒಂದು ಸಿನಾರಿಯೋ ಕೊಡ್ತೀನಿ. ನಿಮ್ಮ ಹತ್ರ ತುಂಬಾ ಕಡಿಮೆ ರಿಸೋರ್ಸ್ ಇರುತ್ತೆ, ಅಂದ್ರೆ ತುಂಬಾ ಕಡಿಮೆ ಜನ ಕೆಲಸದವ್ರು ಇರ್ತಾರೆ. ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಬರುತ್ತೆ, ಅದನ್ನ ನೀವು ಮ್ಯಾನೇಜ್ ಮಾಡಬೇಕು. ಹೇಗ್ ಮಾಡ್ತೀರಾ? ಸರ್, ಇದನ್ನ ನಾನು ನಂದೇ ರೀತಿಲಿ ಹೇಳ್ಬೋದಾ? ಸರ್, ನಾನು ಕ್ಯಾಂಟೀನ್ ನಡೆಸ್ತಾ ಇದ್ನಲ್ಲ, ಆವಾಗ 50 ಜನರಿಗೆ ಅಂತ ಆರ್ಡರ್ ಬಂದಿತ್ತು. ಅದನ್ನ ನಾವು ಬೇಕು ಅಂದ್ರೆ 60 ಜನಕ್ಕೆ ಮ್ಯಾನೇಜ್ ಮಾಡ್ಬೋದು. ಆದ್ರೆ ಅವತ್ತು 100 ಜನ ಬಂದ್ಬಿಟ್ರು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಂದ್ರೆ ಅವತ್ತು ಕೈ ಚೆಲ್ಬಿಟ್ರಾ? ಬಂದವ್ರನ್ನೆಲ್ಲ ಹಾಗೆ ಕಳಿಸ್ಬಿಟ್ರಾ? ಇಲ್ಲ ಇಲ್ಲ,
ಅದ್ ಹೇಗ್ ಬಿಟ್ಬಿಡಕ್ಕಾಗತ್ತೆ ಮೇಡಮ್? ಆಮೇಲೆ ಮತ್ತೆ 50 ಜನಕ್ಕೆ ಅಡ್ಗೆನ ರೆಡಿ ಮಾಡಿದೆ. ಅಲ್ಲ, ನೀವು ಮತ್ತೆ 50 ಜನಕ್ಕೆ ಅಡಿಗೆ ಮಾಡೋದಕ್ಕಿಂತ ಆರ್ಡರ್ ಮಾಡ್ಬೋದಾಗಿತ್ತಲ್ಲ? ಇಲ್ಲ ಸರ್, ಅದು ಅವ್ರುಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಪ್ರಶ್ನೆ. ನಂಬಿಕೆ ಪ್ರಶ್ನೆನಾ? ಹೌದು ಸರ್, ನಾನ್ ಮಾಡೋ ಅಡ್ಗೆ ಮೇಲೆ ನಂಬಿಕೆ ಇಟ್ಟು ಅವ್ರು ನನ್ಗೆ ಆ ಕೆಲಸನ ವಹಿಸಿದ್ರು. ಒಂದ್ ವೇಳೆ ಎಲ್ಲಿಂದಾನೋ ಊಟ ಆರ್ಡರ್ ಮಾಡಿ ತರಿಸ್ಬಿಟ್ಟು ಅದು ಚೆನ್ನಾಗಿರ್ಲಿಲ್ಲ ಅಂದಿದ್ರೆ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಕಳ್ಕೊಳ್ಬೇಕಾಗಿತ್ತು. ಆದ್ರೆ ನನಗ್ ನನ್ನ ಮೇಲೆ ನಂಬಿಕೆ ಇತ್ತು, ಅದಕ್ಕೆ ನಾನೇ ಅಡ್ಗೆ ಮಾಡ್ದೆ. ಸುಮಾರು 40 ಜನಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ನ ಹೇಗ್ ಮ್ಯಾನೇಜ್ ಮಾಡಿದ್ರಿ? ಅಕ್ಕಿ ಅಂತೂ ಇದ್ದೇ ಇತ್ತು, ಅದ್ರಲ್ಲೇ ಒಂದ್ ಸ್ವಲ್ಪ ಪುಳಿಯೋಗರೆ ಮಾಡಿದೆ, ಒಂದ್ ಸ್ವಲ್ಪ ಚಿತ್ರಾನ್ನ ಮಾಡಿದೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಹಾಲು ತರಿಸ್ದೆ. ಹಾಲು ತರಿಸ್ಬಿಟ್ಟು ಅದರಲ್ಲಿ ಅಕ್ಕಿ ಪಾಯಸ ರೆಡಿ ಮಾಡಿದೆ. ಎಲ್ಲರೂ ತಿನ್ಬಿಟ್ಟು ತುಂಬಾನೇ ಖುಷಿ ಪಟ್ಟರು. ತುಂಬಾನೇ ವೆರೈಟೀಸ್ ಇದ್ವು ಅಂತ ಎಲ್ಲರೂ ತುಂಬಾನೇ ಖುಷಿಯಾಗಿ ತಿಂದ್ರು. ವಾವ್, ಗ್ರೇಟ್ ಥಿಂಕಿಂಗ್. ನಿಮಗೆ ಇನ್ನೊಂದು ಸಿಚುವೇಶನ್ ಕೊಡ್ತೀನಿ. ನಮಗೊಬ್ಬ ರೆಗ್ಯುಲರ್ ವೆಂಡರ್ ಇರ್ತಾರೆ. ಅವರೇ ಯಾವಾಗಲೂ ನಿಮಗೆ ಸ್ಟೇಷನರೀಸ್ ಮೆಟೀರಿಯಲ್ ಸಪ್ಲೈ ಮಾಡ್ತಿರ್ತಾರೆ. ಒಂದಿನ ಲೋ ಕ್ವಾಲಿಟಿ ಮೆಟೀರಿಯಲ್ ಅಂತ ಕಂಪ್ಲೇಂಟ್ ಬರುತ್ತೆ. ಈಗಿದ್ದಾಗ ಮೆಟೀರಿಯಲ್ನ ಅವ್ರಿಗೆ ವಾಪಸ್ ಕೊಡೋಕ್ಕಾಗಲ್ಲ, ಬಿಕಾಸ್ ಅವರು ತುಂಬ ವರ್ಷಗಳಿಂದ ಜೊತೆಲಿರ್ತಾರೆ. ಅದು ಅಲ್ಲದೆ ಇಲ್ಲಿ ತನಕ ಕಡಿಮೆ ಹಣಕ್ಕೆ ನಮಗೆ ಮೆಟೀರಿಯಲ್ ಕೊಟ್ಟಿರ್ತಾರೆ. ಹಾಗಂತ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ನ ಇಟ್ಕೊಳಕ್ಕಾಗಲ್ಲ ಅಲ್ವಾ? ಈ ಸಿಚುವೇಶನ್ ಅಲ್ಲಿ ನೀವೇನ್ ಮಾಡ್ತೀರಾ? ಸ್ವಲ್ಪ ಟೈಮ್ ತಗೊಂಡು ಆನ್ಸರ್ ಮಾಡಿ. ಇದಕ್ಕೆ ಉತ್ತರ ಕೊಡೋದಕ್ಕೆ ಟೈಮ್ ಏನ್ ಬೇಡ ಮೇಡಮ್. ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥ ಒಂದು ದೊಡ್ಡ ಸಂಸ್ಥೆಯಿಂದ ನಾವು ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ಅಂತೂ ಕೊಡೋದಕ್ಕಾಗೋದಿಲ್ಲ. ಹಾಗೆ ನಮ್ಮ ಸಪ್ಲೈಯರ್ಸ್ ಜೊತೆಗಿರೋ ಸಂಬಂಧನೂ ನಾವು ಹಾಳು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದ್ಸಲ ವೆಂಡರ್ನ ಕರೆದು ಈ ಥರ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ನ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಬೋದು. ಅದೇನಾದರೂ ಹಾಗೆ ಕಂಟಿನ್ಯೂ ಆಯಿತು ಅಂದರೆ ವೆಂಡರ್ನ ಚೇಂಜ್ ಮಾಡ್ಬೋದು. ಚೇಂಜ್ ಎಲ್ಲ ಮಾಡ್ಬೋದು, ಆದ್ರೆ ಈಗ ಇನ್ವೆಸ್ಟ್ ಮಾಡಿರೋ ಹಣ ವೇಸ್ಟ್ ಆಗುತ್ತಲ್ವಾ? ಈ ಥರ ಸಿಚುವೇಶನ್ ಬಂದಾಗ ನಾವೇ ಫೀಲ್ಡ್ಗೆ ಇಳಿಬೇಕಾಗತ್ತೆ. ಅವ್ರು ಕೊಟ್ಟಿರೋ ಮೆಟೀರಿಯಲ್ಸ್ನ ಹೋಲ್ಸೇಲ್ ಅಂಗಡಿಗೆ ಮಾರಬೇಕು. ಆವಾಗ ನಾವು ಇನ್ವೆಸ್ಟ್ ಮಾಡಿರೋ ಹಣ ನಮಗೆ ವಾಪಸ್ ಬರುತ್ತೆ. ಹಾಗೆ ಆ ದುಡ್ಡಲ್ಲಿ ನಾವು ಒಳ್ಳೆ ಮೆಟೀರಿಯಲ್ಸ್ನ ಕೊಂಡ್ಕೋಬಹುದು. ವಾವ್, ಬ್ರಿಲಿಯಂಟ್ ಆನ್ಸರ್. ಓಕೆ, ಒಂದು ಕೊನೆ ಪ್ರಶ್ನೆ. ಈ ರೋಲ್ಗೆ ನೀವೇನಿಗೆ ಪರ್ಫೆಕ್ಟ್ ಅಂತ ಅನ್ಸುತ್ತೆ?